ಆದಷ್ಟು ಬೇಗ ಮಾಡ್ತೀವಿ ಎಲ್ಲ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಪ್ರಾಯೋಗಿಕವಾಗಿ ಮಾಡೋದಾ ಎಲ್ಲ ಪೂರ್ತಿ ಮಾಡೋದು. ಟ್ರಾನ್ಸ್ಪರೆನ್ಸಿ ಇರ್ತದೆ, ಟೆಂಡರ್ ಕರಿತೀವಿ, ಟೆಂಡರ್ ಮುಖಾಂತರ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ತೀವಿ. ಪ್ರೋಸೆಸ್ ಎಲ್ಲ ಆಗ್ತಾ ಇದೆ. ಇಂದಿರಾ ಕಿಟ್ಟನ್ನು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. 5 kg ಅಕ್ಕಿ ಬದಲು ಅದಕ್ಕೆ ಎಷ್ಟು ಬೆಲೆ ಆಗ್ತದೆ ಆ ಬೆಲೆಗೆ ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪನ್ನು ಕೊಟ್ಟು ಆ ಮನೆಯಲ್ಲಿ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ, ಆ ತಾಯಂದಿರಿಗೆ ಕೊಡೋದ್ರಿಂದ ಒಳ್ಳೆಯದಾಗ್ತದೆ ಅಂತೇಳಿ ಒಂದು ಯೋಚನೆ ಮಾಡಿದ್ದೀವಿ. ಸ್ವಲ್ಪ ಮಟ್ಟಿಗೆ ಈ ಅಕ್ಕಿ ಕಾಳಸಂತೆಗೆ ಹೋಗಿದ್ದನ್ನು ಮನಗಂಡು ಜೊತೆಗೆ ಸರ್ವೆ ಮಾಡಿ, ಸರ್ವೆಯಲ್ಲಿ 100ಕ್ಕೆ 90 ಭಾಗ ಗ್ರಾಹಕರು ಉಪಯೋಗಿಸೋರು ನಮಗೆ ಬೇಳೆ, ಎಣ್ಣೆ ಕೊಟ್ಟರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದರು. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಿ, ನನ್ನ ಜೊತೆಯಲ್ಲಿ ಕೂಡ ಅವರು ಚರ್ಚೆ ಮಾಡಿ ಸರ್ಕಾರ ಈ ತೀರ್ಮಾನ ತಗೊಂಡಿದೆ. ಬೆಳೆಯುವ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡೋದ್ರಿಂದ ಅವರ ಭವಿಷ್ಯ ಚೆನ್ನಾಗಾಗ್ತದೆ ಅಂತ ಈ ಒಂದು ತೀರ್ಮಾನವನ್ನು ಸರ್ಕಾರ ತೀರ್ಮಾನ ತಗೊಂಡಿದ್ದೀವಿ. ಇದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ. ಥ್ಯಾಂಕ್ ಯು. ಆದಷ್ಟು ಬೇಗ ಮಾಡ್ತೀವಿ. ಎಲ್ಲ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಪ್ರಾಯೋಗಿಕವಾಗಿ ಮಾಡೋದಾ ಎಲ್ಲ ಪೂರ್ತಿ ಮಾಡೋದು. ಟ್ರಾನ್ಸ್ಪರೆನ್ಸಿ ಇರ್ತದೆ, ಟೆಂಡರ್ ಕರಿತೀವಿ, ಟೆಂಡರ್ ಮುಖಾಂತರ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ತೀವಿ. ಪ್ರೋಸೆಸ್ ಎಲ್ಲ ಆಗ್ತಾ ಇದೆ. ಇಂದಿರಾ ಕಿಟ್ಟನ್ನು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. 5 kg ಅಕ್ಕಿ ಬದಲು ಅದಕ್ಕೆ ಎಷ್ಟು ಬೆಲೆ ಆಗ್ತದೆ ಆ ಬೆಲೆಗೆ ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪನ್ನು ಕೊಟ್ಟು ಆ ಮನೆಯಲ್ಲಿ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ, ಆ ತಾಯಂದಿರಿಗೆ ಕೊಡೋದ್ರಿಂದ ಒಳ್ಳೆಯದಾಗ್ತದೆ ಅಂತೇಳಿ ಒಂದು ಯೋಚನೆ ಮಾಡಿದ್ದೀವಿ. ಸ್ವಲ್ಪ ಮಟ್ಟಿಗೆ ಈ ಅಕ್ಕಿ ಕಾಳಸಂತೆಗೆ ಹೋಗಿದ್ದನ್ನು ಮನಗಂಡು ಜೊತೆಗೆ ಸರ್ವೆ ಮಾಡಿ, ಸರ್ವೆಯಲ್ಲಿ 100ಕ್ಕೆ 90 ಭಾಗ ಗ್ರಾಹಕರು ಉಪಯೋಗಿಸೋರು ನಮಗೆ ಬೇಳೆ, ಎಣ್ಣೆ ಕೊಟ್ಟರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದರು. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಿ, ನನ್ನ ಜೊತೆಯಲ್ಲಿ ಕೂಡ ಅವರು ಚರ್ಚೆ ಮಾಡಿ ಸರ್ಕಾರ ಈ ತೀರ್ಮಾನ ತಗೊಂಡಿದೆ. ಬೆಳೆಯುವ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡೋದ್ರಿಂದ ಅವರ ಭವಿಷ್ಯ ಚೆನ್ನಾಗಾಗ್ತದೆ ಅಂತ ಈ ಒಂದು ತೀರ್ಮಾನವನ್ನು ಸರ್ಕಾರ ತೀರ್ಮಾನ ತಗೊಂಡಿದ್ದೀವಿ. ಇದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.